ನಮಸ್ತೆ. ತುಳುವನಾಡು 3 ಸಂಚಿಕೆಗಳನ್ನು ಮುಗಿಸಿಕೊಂಡು ತುಳುವನಾಡು 4ನೇ ಸಂಚಿಕೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಸಚೇಂದ್ರ ಅಂಬಾಗಿಲು. ತುಳುನಾಡಿನ ಶಾಸನಗಳಲ್ಲಿ ಉಲ್ಲೇಖಗೊಂಡ ರಾಜಧಾನಿ ಮತ್ತು ಉಪವಿಭಾಗದ ಮುಖ್ಯ ಸ್ಥಳಗಳಲ್ಲದೆ ಇತರೆ ಕೆಲವು ಸ್ಥಳಗಳು ಪಟ್ಟಣಗಳೆನಿಸಿದ್ದವು. ಪ್ರಾಚೀನ ಅಳುಪರ ಕಾಲದಲ್ಲಿ ಪಟ್ಟಣಗಳನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತಿತ್ತು. ನಗರ, ನಕರ, ಪುರ ಮತ್ತು ಪಟ್ಟಣ ರಾಜಧಾನಿಗಳನ್ನು ಸಹ ಉದಯಪುರ ನಗರ ಅಥವಾ ಉದಯಪುರ ನಕರ ಎಂದು ಸಂಬೋಧಿಸಲಾಗುತ್ತಿತ್ತು. ಕೋಲಾಲ ನಕರ ಅಥವಾ ಕೋಲಾಲಗಿರಿಯು ಇನ್ನೊಂದು ಪಟ್ಟಣ ಮಂಗಳೂರು ಪಟ್ಟಣವನ್ನು ಮಂಗಳಾಪುರ ಮಹಾನಗರವೆಂದು, ಮೇಲ್ವಿಕ್ಕುಡಿ ಪಾಂಡ್ಯ, ನೆಂಡುಂಜದಯ್ಯ ಎನ್ನು ತಾಮ್ರಶಾಸನ ಮತ್ತು ವಿಕ್ರಮಾದಿತ್ಯನ ಮೂರುತೂರು ದತ್ತಿ ಶಾಸನಗಳಲ್ಲಿ ಮಂಗಳಾಪುರವೆಂದು ಉಲ್ಲೇಖಿಸಲಾಗಿದೆ. ಇದು ಕೆಲವು ಪ್ರಾಚೀನ ಅಳುಪರ ಶಾಸನಗಳಲ್ಲಿ 18 ಪಟ್ಟಣವೆಂದು ಸಹ ಕರೆಯಲಾಗಿದೆ. ಆಡಳಿತ ವಿಭಾಗಗಳಾದಂಥ 18 ನಗರಗಳು ಎಂದು ತಿಳಿಸಲಾಗಿದೆ. ಹೆಚ್ಚಿನ ಪಟ್ಟಣಗಳು ನಾಡಿನ ಉಪವಿಭಾಗದ ಮುಖ್ಯ ಸ್ಥಳಗಳಾಗಿರುವುದರಿಂದ ಸಾಮಂತ ಮಂಡಳೇಶ್ವರರೊಂದಿಗೆ ಹಂಜಮಾನರು ಮತ್ತು ಇತರ ಅಧಿಕಾರಿಗಳು ಇಲ್ಲಿ ವಾಸಿಸುತ್ತಿದ್ದರು. ಆದರೂ ಪ್ರತಿ ಹಳ್ಳಿ, ಪಟ್ಟಣ ಸ್ವಯಂಪೂರ್ಣ ಆಡಳಿತ ಘಟಕವಾಗಿ ರಾಜ್ಯಾಡಳಿತದೊಡನೆ ಸಂಬಂಧ ಪಡೆಯುತ್ತಿದ್ದವು. ಗ್ರಾಮ ಸ್ವಯುಕ್ತತೆಯ ಈ ಪದ್ಧತಿ ಕದಂಬರ ಕಾಲಕ್ಕೆ ಪ್ರಾರಂಭಗೊಂಡಿದ್ದನ್ನು ಜಿ.ಎಂ. ಮೊರೇಸ್ ಗುರುತಿಸಿದ್ದಾರೆ. ಪ್ರಾಚೀನ ಮಧ್ಯಕಾಲೀನ ತುಳುವನಾಡಿನ ಊರಾಡಳಿತದಲ್ಲಿ ಜನತಾ ಸಭೆಗಳು ಬಹುಮುಖ್ಯ ಪಾತ್ರ ವಹಿಸಿದೆ. ಪ್ರತಿ ಹಳ್ಳಿ ಪಟ್ಟಣಗಳಲ್ಲಿ ಅಂಥ ಸಭೆಗಳಿದ್ದವೆನ್ನಲು ಆಧಾರಗಳಿವೆ. ಪಟ್ಟಣಗಳು ವ್ಯಾಪಾರಿ ಕೇಂದ್ರಗಳಾಗಿರುವುದರಿಂದ ಅಲ್ಲಿನ ಪ್ರತಿ ಚಟುವಟಿಕೆಗಳಲ್ಲಿ ವರ್ತಕರ ಪ್ರಭಾವ ಎದ್ದು ಕಾಣುವುದನ್ನು ಶಾಸನಗಳಿಂದ ಗುರುತಿಸಬಹುದು. ವಿವಿಧ ವೃತ್ತಿ ವ್ಯಾಪಾರಗಳಲ್ಲಿ ಕೈಗೊಂಡ ಈ ನಾಡಿನ ಪಟ್ಟಣಗಳ ವರ್ತಕರು ತಮ್ಮದೇ ಆದ ಸಂಘ ಸಂಸ್ಥೆಗಳನ್ನು ಹೊಂದಿ ಸಾಮಾಜಿಕ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗಿದ್ದರು. ವಿವಿಧ ವರ್ಗದ ಇತರರೊಂದಿಗೆ ದಾನ ಮತ್ತು ದಾನ ಪರಿಪಾಲನಾ ಕೆಲಸಗಳನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದರು. ಸಮಸ್ತ ದೇಶಿಕ ಜನಾದಾಕರು, ನಕರರಾದವರು, ಸಾಸಿರ್ವರವರು, ಪಟ್ಟಣ ಸ್ವಾಮಿಗಳು, ದೇಶಿಗರು, ನಾನಾ ದೇಶಿಗಳು, ನಾಡುಗಳು, ಸೆಟ್ಟಿ, ವಡ್ಡ ವ್ಯಾಪಾರಿಗಳು ವಿಕಾಸಕ್ತರಾಗಿ ದತ್ತಿ ಬಿಟ್ಟಿರುವುದು ಮತ್ತು ಅವೆಲ್ಲರ ಒಂದೆಡೆ ಸೇರಿ ನಿರ್ಧರಿಸಿದ ಸ್ಥಳ ದಿನಗಳಲ್ಲಿ ನೆರೆಯುತ್ತಿದ್ದಲ್ಲಿ ವರ್ತಕರ ಪರಸ್ಪರ ಸಹಕಾರ, ಸಹಬಾಳ್ವೆ ಎದ್ದು ಕಾಣುತ್ತದೆ. ಇದರಲ್ಲಿ ದೊಡ್ಡ ಪ್ರಮಾಣದ ವ್ಯಾಪಾರವನ್ನು ಕೈಗೊಂಡ ಸ್ಥಿತಿವಂತ ವರ್ತಕರು ದೇವಾಲಯಗಳನ್ನು ಕಟ್ಟಿಸಿದ್ದರು. ಪಟ್ಟಣ ನಗರಗಳ ಆಡಳಿತವನ್ನು ಅಲ್ಲಿನ ಮುಖ್ಯಸ್ಥನು ಸಾಮಾನ್ಯವಾಗಿ ವಹಿಸುತ್ತಿದ್ದ. ಅವನನ್ನು ನಾಯಕನೆಂದು ಕರೆಯಲಾಗುತ್ತಿತ್ತು. ಉದಯಪುರ ನಾಯ್ಗ ಎಂದು ಹೇಳುತ್ತದೆ. ಅಳುಪರ ರಾಜಧಾನಿಯಾದಂಥ ಉದಯಪುರದ ನಾಯಕನೆಂದು ತಿಳಿಸುತ್ತದೆ. ಅದೇ ಸ್ಥಳದ ಇನ್ನೊಂದು ಶಾಸನಗಳು ಮಾರಮ್ಮನ ಕಾಲಕ್ಕೆ ಸೇರಿದ್ದು. ಕರಸಿ ನಾಯ್ಗ ಕೋಲಾಲ ನಕರದ ಆಡಳಿತಗಾರನೆಂದು ಸೂಚಿಸುತ್ತದೆ. ಸಂತೆ ಮತ್ತು ಪಟ್ಟಣಗಳ ವ್ಯಾಪಾರಾದಿಗಳ ಮೇಲಿನ ಸುಂಕವನ್ನು ಆಯಾ ಉಪವಿಭಾಗ ಇಲ್ಲವೇ ಗ್ರಾಮಗಳ ಸುಂಕದ ಅಧಿಕಾರಿಗಳು ಸಂಗ್ರಹಿಸುತ್ತಿದ್ದರು. ಬರುತ್ತಾ ಅಲ್ಲಿನ ವರ್ತಕರೊಂದಿಗೆ ಸೇರಿ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಿಗೆ ಸುಂಕದ ಆದಾಯ ಕಂಡುಬರುತ್ತದೆ. ಇದು ತುಳುವನಾಡು ಮುಂದುವರಿಯುವುದು.